ಕಾಂಗ್ರೆಸ್ನ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಈಗ ಪಾದಯಾತ್ರೆ ನಡೆಸ್ತಾ ಇದೆ. ಈಗ ಇದು ಪ್ರಾಯಶ್ಚಿತ ಯಾತ್ರೆ ಅಂತ ತಾವ್ ಹೇಳ್ತೀರಾ? ನಾವು ಮಾಡಿದ್ದು ಪ್ರಾಯಶ್ಚಿತ ನಾವು ಮಾಡ್ತಾ ಇದೀವಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಇಲ್ಲ ಇಲ್ಲ ಅವರೇ ಮೊದ್ಲು ಮಾಡಿದ್ರು, ಅವರಿಂದ ಆಗದಿರೋದಕ್ಕೆ ನಾವು ಮಾಡ್ತಾ ಇದ್ದ ಮೇಲೆ ಅದಕ್ಕೆ ಆಗಂತ ಕುಮಾರಸ್ವಾಮಿ ಅವರು. ಅದು ಒಳ್ಳೆ ಕೆಲಸ ಅಂತ ಕುಮಾರಸ್ವಾಮಿ ಗೊತ್ತಿತ್ತು, ಆ ಕೆಲಸವನ್ನ ಮಾಡ್ತಾ ಇದ್ರು. ಸರಿಯಲ್ಲ. ಟೌನ್ಶಿಪ್ ಆದ್ರೆ ಬಹಳ ಒಳ್ಳೇದು. ಬೆಂಗಳೂರು ಇವತ್ತು ಚಾಮರಾಜನಗರ ಇದಿಷ್ಟೇ ಇದ್ರೆ ಸಾಕು, ಇದೇಟು ಬೆಳಿಬೇಕಲ್ಲ. ಈಗ ಅದು ಅಂತ ಮಾಡ್ತಾ ಒಳ್ಳೆ ಕೆಲಸ. ಅದಕ್ಕೆ ಒಳ್ಳೇದಕ್ಕೆ ಅವರು ಕೈ ಜೋಡಿಸ್ಬೇಕು. ಈ ತರ ಮಾಡಿದ್ರೆ ಸರಿಯಲ್ಲ ಸರ್. ಈ ವಿಚಾರವಾಗಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಲೂಟಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಸರ್. ಇಲ್ಲ, ಅದೆಲ್ಲ ಹಿಂದವ್ರು ಮಾಡಿರೋದನ್ನ ಇವತ್ತು ಮುಂದೆ ಈಗ ಹೇಳ್ತಾ ಇದ್ರೆ ಅಷ್ಟೇ. ಎಲ್ಲ ಹೇಳಕ್ ಹೋಗ್ಬಾರ್ದು, ಯಾರನ್ನು ಲೂಟಿ ಮಾಡಕ್ ಆಗಲ್ಲ. ಅದು ಯಾವ ತರ ಶೈವಿ ಒಂದು ಬೆಳವಣಿಗೆ, ಕೆಲವೆಲ್ಲ ಬೆಳವಣಿಗೆ ಅದೇ ಬಿಜೆಪಿ ಸರ್ಕಾರದಿಂದ. ರೈತನ ಏನು ಶಾಸಕನೆಲ್ಲ ದಿಕ್ ತಪ್ಪಿಸ್ತದು ಏನು ಕಮಲ. ಸರ್, ಈಗ ಸಚಿವ ನಾಗೇಂದ್ರ ಅವ್ರ ಆರಂಭದಲ್ಲಿ ವಿಘ್ನ ಆಗ್ಬಿಡ್ತಲ್ಲ ಈಗ ಕೋರ್ಟ್ ಒಂದು ಹೇಳಿತ್ತು, ಯಾವುದೇ ಕಾರಣಕ್ಕೂ ಡೆಲ್ಲಿಗೆ ಹೋಗಂಗಿಲ್ಲ, ನಿಖರವಾದಂತ ಕಾರಣ ಕೊಡಿ ಅಂತ ಹೇಳಿ. ಬಟ್ ಕೋರ್ಟ್ ಆಜ್ಞೆಯನ್ನು ಕೂಡ ಮೀರಿ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಈಗ ಕೋರ್ಟ್ ಆದೇಶ ಮೀರಿದ್ರೆ ಅದಕ್ಕೆ ತಪ್ಪು ಆಗ್ತದೆ. ಅದು ಏನ್ ಆಗ್ಬೇಕಾದ ಕ್ರಮ ಆಗ್ತದೆ. ಈಗ ಮೇಜರ್ ಅಲಿಗೇಷನ್ ಸರ್, ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ ಸಚಿವರಾಗಕ್ಕೆ ಸಾಕಷ್ಟು ಹೈಕಮಾಂಡ್ಗೆ ಪೇಮೆಂಟ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ಖಾತೆ ಹಂಚಿಕೆ ಯಾಕಾಗಿಲ್ಲ ಅಂದ್ರೆ ಡಿಮ್ಯಾಂಡ್ ನಡೀತಾ ಇದೆ, ಇಂತಿಷ್ಟು ಖಾತೆಗೆ ಇಷ್ಟಿಷ್ಟು ಕೋಟಿ ಕೊಡ್ಬೇಕು. ಹಂಗಾದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು MLC ಆಗ ಬಿಜೆಪಿಗೆ ಎಷ್ಟು ಕೊಟ್ಟಿದ್ರು? ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಎಷ್ಟು ಕೊಟ್ಟಿದ್ರು ಬಿಜೆಪಿಗೆ? ಆ ಕೆಲಸ ಅವ್ರು ಮಾಡಿರ್ಬೇಕಂತ ನಮ್ಗೆ ಹೇಳ್ತಾರೆ. ನಮ್ಮ ಹತ್ರ ಯೋಗ್ಯತೆ ನಮ್ಗೆ ಕೊಡೋದು ಅಲ್ಲ. ನಾವು ನಮ್ಮ ಪ್ರಾಮಾಣಿಕವಾಗಿ ಏನ್ ಮಾಡಿದ್ದೀವಿ ಅಂದ್ರೆ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅದ್ರ ಮೇಲೆ ನಮ್ಮನ್ನ ಗುರುತಿಸಿಕೊಟ್ಟಿರೋದು. ನಾವು ₹1 ಕೊಡೋ ಅಂತ ಯೋಗ್ಯತೆ ನಾವು ಹೊಂದ್ಕೊಂಡಿಲ್ಲ. ಯಾವಾಗ ಹಂಚಿಕೆ ಆಗ್ಬೋದು ಸರ್ ಖಾತೆ? ಇವತ್ತು ನಾಳೆ ಆಗ್ತದೆ. ಡೆಲ್ಲಿಲಿ ಸಿಎಂ ಆಗ್ತದೆ, ಇಂದು ನಾಳೆ ಆಗ್ತದೆ. ಡಿಮ್ಯಾಂಡ್ ಮಾಡಿದ್ರೆ ಸರ್, ಡಿಮ್ಯಾಂಡ್ ಮಾಡಿದಾರೆ ಸರ್. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ಖಾತೆ ಹಂಚಿಕೆ ಆಗ್ತಾ ಇಲ್ಲ ಅಂತ. ಏನ್ ಡಿಮಾಂಡ್? ಅದಂತ ಗೊತ್ತಿಲ್ಲಪ್ಪ. ನನಗಂತೂ ಯಾವ ಖಾತೆನ ಕೊಟ್ಟರು ನಿಭಾಯಿಸ್ತೀನಿ. ನಮ್ಮ ಹೈಕಮಾಂಡ್ ಏನ್ ಕೊಡ್ತಾರೆ ನಾ ಬದ್ನಾಗಿರ್ತೀನಿ ಅಂತ ಹೇಳಿ ಕೊಡ್ತಾರ ನಡೆಸ್ತೀನಿ. ಇನ್ನೊಂದ್ ಸರ್, ಕೊನೆಯದಾಗಿ ಬಾಲಕೃಷ್ಣ ಅವ್ರ ಮಾತನ್ನು ಹೇಳ್ತಾರೆ, ಈಗ ಅಸಮಾಧಾನಿತ ಹಿರಿಯ ಶಾಸಕರ ಸಮಾಧಾನ ಮಾಡ್ಬೇಕಂದ್ರೆ ನಾವು ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿ. ಹೌದು. ಈಗ ನಮ್ಮ ಹೈಕಮಾಂಡ್ ಅವ್ರಿಗೆ ಹೇಳಿ ನನಗೆ ಹೇಳಿ ನಾವೆಲ್ಲ ತ್ಯಾಗಕ್ಕೂ ನಾವು ಸಿದ್ಧವಾಗಿರ್ತೀವಿ. ಅದೇನಿದೆ ಮಾಡ್ತೀವಿ ಸರ್. ಆಮೇಲೆ ನೊಂದ ಶಾಸಕರು ಪಕ್ಷಕ್ಕೆ ಬರ್ಬೋದು ಅನ್ನೋ ರೀತಿ ಒಂದು ಆಹ್ವಾನವನ್ನು ಕುಮಾರಸ್ವಾಮಿ ಆಹ್ವಾನ ಮಾಡಿದಾರಲ್ಲ ಸರ್. ಅವ್ರ ಮೊದ್ಲಿಂದ ಅದೇ ಬುದ್ಧಿ. ಇನ್ನೇನು ಅವ್ರೇ ಯಾವ್ದಂತ ಇದು ಮಾಡಿಲ್ವ ಯಾವತ್ತು ಗೊತ್ತಲ್ಲ ಅಂತ. ಅದೇ ಯಾರು ಕುಮಾರಸ್ವಾಮಿ ಇನ್ನು ಮುಂದೆ ಏನೂ ಆಗಲ್ಲ ಅವರು.